ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ವರ್ಷದ ಬೆಸ್ಟ್ ಜೋಡಿಗಳು ಹೇಗೆ ಒಂದಾಗಿ ಕೆಲಸ ಮಾಡ್ತಾ ಇದಾರಂತ. ಈ ವರ್ಷದ ಬೆಸ್ಟ್ ಜೋಡಿ ಅಂತ ನೀನಾಗೆ ಅವರಿಬ್ರಿಗೆ ಅವಾರ್ಡ್ಸ್ ಕೊಡಿಸ್ತೀಯೇನೋ. ಚಿಕ್ಕತೆ ವಾಯ್ ಬಂದಾಗೆಲ್ಲ ಮಾತಾಡಬೇಡಿ. ನೋಡಮ್ಮ, ನಿನ್ನ ಮೈದನ್ನ ನಿನಗೆ ಗೊತ್ತಿಲ್ದಿರೋ ಥರ ಕೈವಶ ಮಾಡಿಕೊಂಡು ಯಾವ ರೇಂಜಿಗೆ ಕೆಲಸ ಮಾಡಿಸ್ತಾಳೆ ಅಂತ. ನನಗೆ ಯಾಕೋ ನಿನ್ನ ಮೈದನ್ನ ನಿನ್ನ ಕೈ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಅನ್ನಿಸ್ತಿದೆ. ಏನಾಯ್ತು? ಏನಾಯ್ತ್ರಿ? ಬರ್ನೋ ಅಂತಾರಲ್ಲ, ಉರಿತಾ ಇದೆಯಾ? ಹಸ್ಬೆಂಡು, ನೀವು ನನ್ನ ಜೊತೆ ಇದ್ರೆ ಯಾವ ನೋವು ಬೇಕಿದ್ರೂ ತಡ್ಕೋಬೋದು. ವಾ, ಛತ್ರಿ ನಂಬರ್ 1, 2 ಇಬ್ರು ಕದ್ ನೋಡ್ತಿದ್ದಾರೆ. ಈಗ ನಾನು ಮಾಡೋ ನಾಟಕ ನೋಡಿ ಇನ್ನೂ ಹೊಟ್ಟೆ ಉರ್ಕೋಬೇಕು. ಅಯ್ಯೋ, ನೋವು ನೋವು ನೋವು. ಏನು ಉರಿ ಇಲ್ಲ ಅಂದ್ರಲ್ರಿ? ಹಸ್ಬೆಂಡ್, ಆಗೇನೋ ಉರಿತಿರ್ಲಿಲ್ಲ, ಈಗ ತುಂಬಾ ಉರಿತಿದೆ ಹಸ್ಬೆಂಡು. ಸರಿ ರೀ, ಬರ್ನೋ ಅಂತ. ಅಯ್ಯೋ, ಬೇಡ ಬೇಡ ಬೇಡ. ಯಾಕೆ? ಅಭ್ಯಾಸ ಇಲ್ಲ. ಅದು ಹಚ್ತಿದ್ರಿ ನೋವು ಹೆಂಗ್ರಿ ಕಡಿಮೆ ಆಗತ್ತೆ? ಹಸ್ಬೆಂಡ್, ನಮ್ಮೂರಲ್ಲಿ ನಮ್ಮ ಮನೇಲಿ ನಮ್ಮಮ್ಮ ಈ ತರ ಆದಾಗ ಪ್ರೀತಿಯಿಂದ ಉಫ್ ಅಂತ ಊದ್ತಿದ್ರು. ಹೌದಾ? ಸರಿ, ಊದ್ಕೊಡಿ. ಅಯ್ಯೋ ಹಸ್ಬೆಂಡ್, ನಾನಲ್ಲ, ಪ್ರೀತಿಯಿಂದ ಬೇರೆಯವ್ರು ಊದ್ಬೇಕು. ಸರಿ ಬಿಡಿ, ನೀವು ಊದಲ್ಲ, ನಾವು ತಡ್ಕೋತೀನಿ ಬಿಡಿ. ಎಷ್ಟೊತ್ತಂತ ಹಿಂಗೆ ಒದ್ದಾಡ್ತಿರ್ತೀರಿ? ಏನ್ ಮಾಡೋದು ಬಿಡಿ. ಆಯ್ತು, ಕೊಡಿ. ಸೌಂದರ್ಯ, ಗ್ಯಾರಂಟಿ ಇದು ವಶೀಕರಣನೇ. ಆದಷ್ಟು ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೋ. ಚಿಕ್ಕತೆ, ದಯವಿಟ್ಟು ಸುಮ್ಮನೆ ಇರ್ತೀರಾ? ಮೊದಲೇ ನನ್ನ ತಲೆ ಕೆಟ್ಟೋಗಿದೆ. ಏನು ಸುಮ್ಮನೆ ಹೀಗೆ ನೋಡ್ತಾ ನಿಂತ್ಕೋತೀಯಾ? ಅವಳಿಗೇನು ಬೈಯಲ್ವಾ? ಏನು ವಿಚಾರಿಸ್ಕೊಳಲ್ವಾ? ಅವಳಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಅವಳಿಗೆ ಬೈದು ಯಾವ ಪ್ರಯೋಜನನೂ ಇಲ್ಲ. ಜಾಜಿ ಕೈಲಿ ನನ್ನ ರೂಮ್ಗೆ 1 ಕಪ್ ಬ್ಲ್ಯಾಕ್ ಕಾಫಿ ಕಳಿಸಿ. ಏ ಸೌಂದರ್ಯ, ಪಿಕ್ಚರ್ ಇನ್ನೂ ಮುಗ್ದಿಲ್ಲ, ಪೂರ್ತಿ ನೋಡ್ಕೊಂಡು ಹೋಗು. ಹೀಗಾಗಿದೆ ಉರಿ? ಕಡಿಮೆ ಆಯ್ತಾ? ಹಸ್ಬೆಂಡು, ಉರಿ ಬರೀ ಕಮ್ಮಿ ಆಗಿಲ್ಲ, ಉರ್ಕೊಂಡು ಹೊಟ್ಟೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.